ನಮಸ್ಕಾರ. 2026ನೇ ಸಾಲಿನಲ್ಲಿ SSLC ಫಲಿತಾಂಶದ ಸಲುವಾಗಿ ಕಾಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾಳೆ ನಿಮ್ಮ ಒಂದು ಮೊದಲನೇ ಪರೀಕ್ಷೆಯ ಫಲಿತಾಂಶವನ್ನು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಕರ್ನಾಟಕ ಪರೀಕ್ಷಾ ಮಂಡಳಿ ವತಿಯಿಂದ ಅನೌನ್ಸ್ಮೆಂಟ್ ಆಗಿದೆ. ನಾಳೆಗೆ ನಿಮ್ಮ ಫಲಿತಾಂಶ 12 ಗಂಟೆ ನಂತರ ಅನೌನ್ಸ್ಮೆಂಟ್ ಆಗುತ್ತೆ. ಆಫಿಷಿಯಲಿ ಇದು ಕೂಡ ಡಿಕ್ಲರೇಷನ್ ಆಗಿದೆ. ಫಲಿತಾಂಶವನ್ನು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು, ಡೇಟ್ ಆಫ್ ಬರ್ತ್ಗಳನ್ನು ಯೂಸ್ ಮಾಡಿಕೊಂಡು ನಾಳೆ 12 ಗಂಟೆ ನಂತರ ನೀವು SSLC ಫಲಿತಾಂಶವನ್ನು ಪಡ್ಕೊತೀರ. ಸೊ ಎಲ್ಲರಿಗೂ ಕೂಡ ಯಾರು ನಮ್ಮ ಈ ವರ್ಷದ 2026ರಲ್ಲಿ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ಗೆ ಜಾಯ್ನ್ ಆಗ್ತಾ ಇದ್ದೀರಿ, ಸ್ಪೆಷಲಿ SSLC ನಂತರ ಏನು ಮಾಡಬೇಕು, ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮಗಳಿಗೆ ನಾನು ಲೈವಲ್ಲಿ ಬಂದು 1ನೇ ತಾರೀಕಿನಿಂದ ಈ ತಿಂಗಳ ಮುಗಿದ ಮೇಲೆ ಲೈವಲ್ಲಿ ಬಂದು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಏನಾದರೂ ಡೌಟ್ಗಳಿದ್ದಲ್ಲಿ ಅದನ್ನು ಕೂಡ ಓಪನ್ ಆಗಿ ಲೈವಲ್ಲಿ ಬಂದು ನಿಮಗೆ ಎಲ್ಲವನ್ನು ಕೂಡ, ಅಂದರೆ ಮುಂದೆ ಏನು ಮಾಡಬೇಕು, ಯಾವ ಕೋರ್ಸ್ಗಳನ್ನು ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾಮನ್ ಆಗಿ ನಮ್ಮ ಚಾನಲ್ ಒಳಗಡೆ ನಾನು ಪ್ರತಿ ವರ್ಷ ಕೂಡ SSLC ವಿದ್ಯಾರ್ಥಿಗಳಿಗೋಸ್ಕರ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. SSLCಯ ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಲಿಕ್ಕೆ ಬನ್ನಿ, ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಯಾವೆಲ್ಲ ಇರ್ತವೆ, ಅವುಗಳ ಏನು ಎಲಿಜಿಬಿಲಿಟಿ ಇರುತ್ತೆ, ಅರ್ಹತೆ ಮಾನದಂಡಗಳು ಏನಿರ್ತವೆ, ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಎಲ್ಲವನ್ನೂ ಕೂಡ ನಾನೇನು ಮಾಡ್ತಾ ಇದ್ದೀಪ್ಪ ಅಂದರೆ ಪ್ರತಿ ವರ್ಷ ಕೊಡ್ತಿದ್ದೆ. ಈ ವರ್ಷ ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವರ್ಷ ಸ್ವಲ್ಪ ನಾನು ಮಾಹಿತಿಯನ್ನು ನ್ಯೂಟ್ರಲ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. SSLC ನಂತರ ಪ್ಯಾರಾಮೆಡಿಕಲ್ ಕೋರ್ಸ್ ಇನ್ನೂ ನ್ಯೂಟ್ರಲ್ ಇದೆ, ಅಂದರೆ ಇನ್ನೂ ಏನಪ್ಪ ಅಂತಂದರೆ ಅದು ಕ್ಯಾನ್ಸಲ್ ಆಗುವ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದೆ, ಅಥವಾ ಅದು ಕಂಟಿನ್ಯೂ ಆಗುವಂಥ ಪರಿಸ್ಥಿತಿಯಲ್ಲಿ, ಎರಡೂ ಮಧ್ಯದಲ್ಲಿ ಸ್ಟ್ರಕ್ ಆಗಿದೆ. ಹೀಗಾಗಿ 1 ವಾರ ಕಾಲಾವಕಾಶದಲ್ಲಿ ಅದರ ಬಗ್ಗೆ ಮಾಹಿತಿ ಬರುತ್ತೆ. ಬಂದ ತಕ್ಷಣ ನಿಮಗೆ SSLC ನಂತರ ಪ್ಯಾರಾಮೆಡಿಕಲ್ ಯಾವೆಲ್ಲ ಕೋರ್ಸ್ಗಳು ಬರ್ತವೆ, ಯಾವೆಲ್ಲ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಇದ್ದರೆ ನಿಮ್ಗೆ ಗೋರ್ಮೆಂಟ್ ಸೀಟ್ ಸಿಗುತ್ತೆ, ಪ್ಯೂರ್ ಆಗಿ ನಿಮಗೆ ಗೋರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಕಡಿಮೆ ಫೀಸ್ ಒಳಗಡೆ ಅಡ್ಮಿಷನನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಮಗೆ ಲೈವ್ ಮತ್ತು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆಮೇಲೆ ಮತ್ತೊಮ್ಮೆ ನಾಳೆ ಬರುವಂಥ ಎಲ್ಲ ನನ್ನ SSLC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.